ಮಜಬೋ ಮಜ ಭಾರತ. ಹಲೋ, ಏನ್ ಭೂವಿ ಅವ್ರೆ, ಏನ್ ಹಂಗ್ ನೋಡ್ತಾ ಇದ್ದೀರಾ? ಹಂಗೆಲ್ಲ ನೋಡ್ಬೇಡಿ, ದೃಷ್ಟಿ ಆಗತ್ತೆ. ನಂಗಲ್ಲ ರೀ, ನಿಮ್ಗೆ. ಏನ್ ಹರ್ಷ ಅವ್ರೆ, ನಿಮ್ ಡೈಲಾಗ್ ಹೊಡೆದೆ ಅಂತ ಡಿಸ್ಕಸ್ ಮಾಡ್ತಾ ಇದ್ದೀರಾ? ಓಲಿ ಬಿಡಿ, ನೀವು ಸೆಲ್ಫ್ ಮೇಡ್ ಬ್ರ್ಯಾಂಡ್. ಮಜಾ ಭಾರತಲ್ಲಿ ನಾನೇ ಬ್ರ್ಯಾಂಡ್. ಚಿಲ್ಲರ್, ಇಟ್ಸ್ ಅ ಬ್ರ್ಯಾಂಡ್. ಅವಾಗ ನಿಮ್ ಡೈಲಾಗ್ ಹೊಡಿತಾ ಇರ್ತೀನಿ, ಕೇಳ್ತಾ ಇರಿ. ಅಂದಾಗೆ ಅಮ್ಮಮ್ಮ, ಮೇನ್ ವಿಷಯ ಹೇಳೋದೇ ಮರ್ತ್ಬಿಟ್ಟೆ. ಈ ಲೇಡಿಗೂ ಗಾಡಿಗೂ ವ್ಯತ್ಯಾಸನೇ ಇಲ್ಲ ನೋಡಿ. ಕರೆಕ್ಟ್ ಟೈಮ್ಗೆ ಕೈ ಕೊಡುತ್ತೆ. ಆಫೀಸಿಂದ ಬರ್ಬೇಕಾದ್ರೆ ಮಳೆ ಬಂದ್ಬಿಡ್ತು, ಅದಕ್ಕೆ ಕಾರ್ನ ಗ್ಯಾರೇಜ್ ಅಲ್ಲಿ ಇಟ್ಟು ಬಂದೆ. ನನ್ನ ಹೆಂಡ್ತಿನೋ ಅನುಮಾನ ಪಿಶಾಚಿ, 5 ನಿಮಿಷ ಮನೆ ಲೇಟ್ ಆದ್ರೂ ಸಾಕು ಮೆಟ್ಟಲ್ಲಿ ಹೊಡಿತಾಳೆ. ಮದ್ವೆಗಿಂತ ಮುಂಚೆ ಭೂವಿ ತರ ಸಾಫ್ಟ್ ಅಂತ ಹೇಳಿ ಮದ್ವೆ ಆದೆ. ಮದ್ವೆ ಆದ್ಮೇಲೆ ಗೊತ್ತಾಯ್ತು ಅವಳು ಭೂವಿ ಅಲ್ಲ, ವರದಿನಿ ಅಂತ. ಒಂದೇ ಒಂದ್ ನಿಮಿಷ ಹರ್ಷ ಅವರು ವರದಿನ ನೆಗ್ಲೆಕ್ಟ್ ಮಾಡಿದ್ರೆ ಅವ್ರು ಹೆಂಗ್ ಸೈಕ್ ಆಗ್ತಾರೋ, ನಾನು ಮನೆಯಿಂದ ಒಂದೇ ಒಂದ್ ನಿಮಿಷ ಆಚೆ ಹೋದ್ರೆ ಸಾಕು ಸೈಕ್ ಆಗ್ಬಿಡ್ತಾಳೆ. ಅಮ್ಮಮ್ಮ, ಹಳೆ ಮೋಟರ್ ಹೆಂಗ್ ಓಡುತ್ತೆ ಅಂತ ಹೇಳ್ಬೋದು, ಆದ್ರೆ ಮನೆಯಿಂದ ಆಚೆ ಹೋಗಿರೋ ಗಂಡನ ತಲೆಯಲ್ಲಿ ಯಾವ ಮೀಟರ್ ಓಡ್ತಾ ಇದೆ ಅಂತ ಮಾತ್ರ ಹೇಳಕ್ಕಾಗಲ್ಲ. ನನ್ನ ಗಂಡ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು, ಅರೆ ಬಂದಿಲ್ಲ. ಯಾಕೆ ಬಂದಿಲ್ಲ? ಯಾರ ಜೊತೆ ಇರ್ಬೋದು? ನನಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಾ ಇದೆ. ಕಾಲ್ ಮಾಡ್ತೀನಿ. ಹಲೋ ಬಂಗಾರಿ, ಎಲ್ಲಿದ್ಯಾ? ಅದು ಕಾರ್ ಕೆಟ್ಟೋಯ್ತು ಕಣೆ. ನಡ್ಕೊಂಡ್ ಬರ್ಬೇಕಾಗಿತ್ತು. ಮಳೆ ಬರ್ತಾ ಇದೆ. ನಿಂತ್ಕೊಂಡ್ ಬರ್ಬೇಕಾಗಿತ್ತು. ಕಾಲ್ ನೋವುಚ್ಚಿನಿ. ಕುಂಟ್ಕೊಂಡ್ ಬರ್ಬೇಕಾಗಿತ್ತು. ಇನ್ನು 5 ನಿಮಿಷದಲ್ಲಿ ಇಲ್ಲಿರ್ಬೇಕು ಅಷ್ಟೇ. 5 ನಿಮಿಷದಲ್ಲಿ ಅದ ಹೆಂಗ ಆಗಿತ್ತೆ? ಲೇ ಚಿನಿ, ಬರ್ತೀನಿ ಕಡೆ, ಬರ್ತೀನಿ. ಸರ್, ಇಲ್ಲಿ ನಾನು ಒಂದೇ ಒಂದ್ ನಿಮಿಷ ಡಿಮ್ ಆದ್ರೆ ಸಾಕು, ಮನೆಯಲ್ಲಿ ಪೂರ್ತಿ ಡಮ್ ಅಂದೋಗಿರುತ್ತೆ. 5 ನಿಮಿಷದಲ್ಲಿ ಬಾ ಅಂತ ಹೇಳಿದಾಳೆ. ಮಳೆ ಬೇರೆ ಬರಂಗಿದೆ, ಏನಪ್ಪ ಮಾಡೋದೀಗ? ಸಾರಿ ಸರ್, ಸಾರಿ. ಇದು ಬಸ್ ಸ್ಟಾಪ್ ಅಲ್ವಾ? ನಂಗೆ ಸಿಡ್ಲಂದ್ರೆ ಭಯ. ಅಯ್ಯೋ, ಭಯ ಆಗೋಯ್ತು. ಸರ್, 60A ಬಸ್ ಬಂತಾ? 60A ಬರ್ಲಿಲ್ಲ, 36 ಒಂದು ಬಂದಿತ್ತು, ಹಂಗೆ ಪಾಸ್ ಆಯ್ತು. ನಿನ್ ಮಕ್ಕಕ್ಕೆ ತೋಗೋ. ಸಾರಿ ಸರ್, ಸಾರಿ. ಅಯ್ಯೋ, ಫುಲ್ ಮಳೆ. ಅಯ್ಯೋ, ಚಳಿ 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 ಚಳಿ. ಅಯ್ಯೋ, ಮಳೆ ಬರ್ತಿದ್ಯಲ್ಲ. ಚಳಿ 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 ಚಳಿ. ಅಯ್ಯೋ, ಇಲ್ಲೂ ಮಳೆ ಬರ್ತಿದ್ಯಲ್ಲ. ಚಳಿ 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 ಚಳಿ. ಸರ್, ಅಲ್ಲೂ ಮಳೆ ಬರ್ತಿದೆ, ಇಲ್ಲೂ ಮಳೆ ಬರ್ತಿದೆ. ಅಲ್ಲೂ ಮಳೆ ಬರುತ್ತೆ, ಇಲ್ಲೂ ಮಳೆ ಬರುತ್ತೆ, ಎಲ್ಲೆಲ್ಲೂ ಮಳೆ ಬರುತ್ತೆ. ಒಂದೇ ಕಡೆ ಬೆಳೆಯಕ್ಕೆ ಅದೇನು ನಿಂಬು ಜ್ಯೂಸ? ನಿನ್ ಮಕ್ಕಕ್ಕೆ ನೀವ್ಯಾಕೆ ಚೆನ್ನಾಗಿ ಕಾಮಿಡಿ ಮಾಡ್ತೀರಾ? ಸುಮ್ಮನೆ ಇರ್ಬೇಕು. ಯಾಕೆ ಸರ್ ಬೈತೀರಾ? ನಾನೇನೋ ಕ್ಯಾಶುವಲ್ ಆಗಿ ಕೇಳ್ದೆ ಅಷ್ಟೇ. ನಾನು ಬಸ್ಸಿಗೆ ಬಂದಿದ್ದೀನಿ ಅಷ್ಟೇ. ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀನಿ. ಬಸ್ ಇನ್ನು ಬಂದಿಲ್ವಲ್ಲ, ಬೋರ್ ಆಗ್ತಿದೆ. ಇದಾನಲ್ಲ. ಹಾಯ್ ಸರ್. ಹಾಯ್ ಸರ್. ಹಾಯ್. ಏನ್ ಸರ್ ಹಾಯ್ ಅಂದ್ರೆ ನಕ್ಕು ಅಂತ ಒಂದ್ ಸ್ವಲ್ಪ ಹಾಯ್ ಅನ್ಬಾರ್ದಾ? ಮತ್ತೆ ಟೆನ್ಷನ್ ಅಂತ ಆಯ್ತಾ ಇದ್ದೇನೆ. ಹೋಗೆ ಸರ್, ಟೆನ್ಷನಾ? ಯಾಕೆ ಸರ್ ಟೆನ್ಷನು? ನಿಮ್ ಗರ್ಲ್ ಫ್ರೆಂಡು ಬಸ್ರಾಗ್ಬಿಟ್ಲಾ? ಇಲ್ಲ, ಮದ್ವೆ ಟೈಮಲ್ಲಿ ಅವ್ರ ಅವನೇ ಬಸ್ರಾಗ್ಬಿಟ್ಲು. ಹೆಂಗ್ ಹೆರಿಗೆ ಮಾಡ್ಸೋದು ಅಂತ ಗೊತ್ತಾಗ್ತಾ ಇಲ್ಲ. ಹೆರಿಗೆ ಮಾಡ್ಸೋ. ಯಾಕೆ ಸರ್ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಅಲ್ಲೋದ್ರೆ ಬಾಸ್ ಕಾಟ, ಇಲ್ಲೋದ್ರೆ ಕೆಂಟಿ ಕಾಟ, ಇಲ್ಲಿ ಬಂದ್ರೆ ನಿಂದೇನೆ ದೊಡ್ಡಾಟ. ಸಾರಿ ಸರ್, ಸಾರಿ. ನೀವೇನೋ ಟೆನ್ಷನ್ ಅಲ್ಲಿ ಇದ್ದೀರಾ. ಸರ್, ನಿಮ್ಗೊಂದು ವಿಷಯ ಗೊತ್ತಿಲ್ಲ, ನನ್ನಿಂದ ಯಾರಿಗೂ ಪ್ರಾಬ್ಲಮ್ ಆಗಲ್ಲ. ನಾನ್ ತುಂಬಾ ಲಕ್ಕಿ ಅಂತ ನಮ್ಮಮ್ಮ ಹೇಳ್ತಿರ್ತಾರೆ. ಅಯ್ಯ, ನಿಮ್ಮ ಅಮ್ಮನಿಗೆ ನನ್ನ ಅಪ್ಪನ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ. ದಯವಿಟ್ಟು ಹೋಗ್ಬಿಡು. ಓಕೆ ಸರ್, ಓಕೆ. ನೀವು ಕ್ಯಾರಿ ಆನ್ ಸರ್. ನಾನು ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಬಸ್ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಏನ್ ಮಾಡೋದು? ಸರ್, ನನ್ನ ಹೆಸರು ವರುದಿನಿ ಅಂತ. ಐ ಆಮ್ ವರುದಿನಿ. ವರುದಿನಿ? ಒಳ್ಳೆ ಹಸೆ ಮರದ ದಿನ್ನಿ ಇದ್ದಂಗಿದೆಯಲ್ಲೇ ನೀನು. ವರುದಿನ ವರುದಿನಿ ಅಂದ್ರೆ ಹಂಗಿರ್ಬೇಕು ಕಣೆ. ನೋಡಲ್ಲಿ ಒಳ್ಳೆ ಹಾಲಿನ ಕೆನೆ ಇದ್ದಂಗ ಅವ್ರೆ. ನೀನು ವರುದಿನಿ ಅಲ್ಲ, ದಗಡ್ದಿನಿ.
ಸರ್ ಯಾಕೆ ಸರ್ ಹಿಂಗೆಲ್ಲ ಬೈತೀರಾ ನೀವು? ಸರ್ ನಾನ್ ನನ್ನ ಹೆಸರು ಹೇಳಿದಾಗ ನೀವು ನಿಮ್ ಹೆಸರು ಹೇಳ್ಬೇಕು ಸರ್. ಇಟ್ಸ್ ಅ ಕಾಮನ್ ಸೆನ್ಸ್. ಇದು ಯಾವ್ದೋ ಅಂಟ್ಕೊಂಡಿರೋ ಹುಳ ಅನ್ಸುತ್ತೆ. ಇದು ಬಿಡಂಗ್ ಕಾಣಲ್ಲ. ಚಿಲ್ಲರ್ ಮಂಜ. ಏನ್ ಸರ್? ಚಿಲ್ಲರ್ ಮಂಜ ಹೆಸರು ಕೇಳಿದ್ರೆ ಏನ್ ಸರ್ ಹಿಂಗಾಡ್ತೀರಾ? ಮೋಸ್ಟ್ಲಿ ನಿಮ್ಗೆ ಆಟಿಟ್ಯೂಡ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಹೌದು, ಪ್ರಾಬ್ಲಮ್ ಇರೋದು ನಿಮ್ ಕಡೆ, ಅದಕ್ಕೆ ಆಟಿಟ್ಯೂಡ್ ಇರೋದು ನನ್ನ ಕಡೆ. ರಾಗದಿಂದ ಕಂದನ ರಾಗದಿಂದ ಚಿಂದನ ಹಾಡಿಕೊಂಡು ಎಲ್ಲಾನ ಪ್ರೀತಿಯಿಂದ ನೋಡೋಣ. ಮಂಗಳವ್ರೆ. ರಾಜೀವ್ ಅವ್ರೆ, ಒಂದ್ ನಿಮಿಷ. ರಾಜೀವ್ ಅವ್ರೆ ಮಂಗಳವ್ರ ಅಂದ್ ಕೂಡ್ಲೆ ನಾವೇ ನೀವು ಅನ್ಕೊಂಡ್ಬಿಟ್ರಾ? ಅಲ್ಲ ಅಲ್ಲ, ನೀವೇ ಬೇರೆ ನಾವೇ ಬೇರೆ. ನಿಮ್ದು ಸೀರಿಯಲ್ಲು, ನಮ್ದು ರಿಯಲ್ಲು. ಆದ್ರೆ ಒನ್ ಡಿಫ್ರೆನ್ಸ್ ಇದೆ ರಾಜೀವ್ ಅವ್ರೆ. ನೀವು ಪೊಲೀಸ್ ಅಪ್ಪ, ಇವರು ಪೋಲಿ ಅಪ್ಪ. ಅಂದಂಗೆ ಮಂಗಳವ್ರೆ ಮರ್ತೇ ಬಿಟ್ಟಿದ್ದೆ. ಅದು ಒಂದ್ ಬಾಳೆಹಣ್ಣು ತರಕ್ಕೆ ಅಂತ ಸೀತಾರಾಮ್ 100 ರೂಪಾಯಿ ಇಸ್ಕೊಂಡು ಹೋಗಿದ್ದ, ಅಲ್ಲಿಗೆ ಸಮ ಮಾಡ್ಬಿಟ್ಟ. ಆಮೇಲೆ 500 ರೂಪಾಯಿ ಗೊಬ್ಬರನ ಕೈಲಿ ಕೊಟ್ಟಿದ್ದೆ. ಅಡಿಗೆಗೆ ಆಯಿಲ್ ತರ್ತೀನಿ ಅನ್ನೋ ಅವನು ಎಣ್ಣೆ ತಗೊಂಡಿದ್ದಾನೆ. ಇನ್ನು 6000 ರೂಪಾಯಿ ಬಾಡಿಗೆ ಕಟ್ಟಿದ್ದೀನಿ. ಉಳಿದಿದ್ದ ದುಡ್ಡು ನಿಮ್ಗೆ ಲೆಕ್ಕ ಕೊಡ್ತೀನಿ. ಅಲ್ಲ, ಇದನ್ನೆಲ್ಲ ನೀವು ನನಗೆ ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ? ಏನ್ ಹಿಂಗ್ ಕೇಳ್ತಾ ಇದ್ದೀರಾ ಮಂಗಳವ್ರೆ? ಗಂಡ ಹೆಂಡತಿ ಅಂದ್ರೆ ಕನ್ನಡಿ ಇದ್ದಂಗೆ. ನನ್ ಮುಖ ನೋಡಿದಾಗ ನೀವು ಕಾಣ್ಬೇಕು, ನಿಮ್ ಮುಖ ನೋಡಿದಾಗ ನಾನ್ ಕಾಣ್ಬೇಕು. ಯಾಕ್ರಿ ನೀವ್ ಹೀಗೆ? ಒಂದ್ ವೇಳೆ ನಾನೇ ನಿಮ್ಮಿಂದ ಏನಾದ್ರೂ ಮುಚ್ಚಿಟ್ರೆ ನೀವ್ ಏನ್ ಮಾಡ್ತೀರಾ? ಮುಚ್ಕೊಂಡಿರ್ತೀನಿ. ಆದ್ರೆ ನಾನ್ ಮಾತ್ರ ಯಾವತ್ತೂ ನಿಮ್ಮಿಂದ ಏನು ಮುಚ್ಚಿಡಲ್ಲ. ಮಂಗಳವ್ರೆ, 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 ಪಂಗ್ಳಿಸ್ಬಿಡ್ತೀನಿ ಇವಾಗ. ಅಲ್ರಿ ಮಂಗಳವ್ರೆ, ಏನು ಸೀನ್ ಡಿಮ್ಯಾಂಡ್ ಮಾಡ್ತು ಅಂತ ಹೇಳ್ತಿದ್ರ ಅಥವಾ ನಾನು ಡೈಲಾಗ್ ಕೇಳಿ ಹೇಳ್ತಾ ಇದ್ದೀರಾ? ಅಲ್ಲ ರೀ, ಮಂಗಳ ಅನ್ನೋ ಹೆಸರಿಗೆ ಒಂದು ಘನತೆ ಇರ್ಲಿ ಅಂತ ಹೇಳ್ತಾ ಇದ್ದೀನಿ. ಮದ್ವೆಗಿಂತ ಮುಂಚೆ ನಾನು ಆಸೆ ಪಟ್ಟಿದ್ದೆಲ್ಲ ನನಗೆ ಸಿಕ್ತಿಲ್ವಲ್ಲ ಅಂತ ದುಃಖದಲ್ಲಿ ಅಳ್ತಾ ಇದ್ದೆ. ಆದ್ರೆ ಈಗ ನಾನು ಆಸೆ ಪಡ್ದೇನೆ ನೀವ್ ಸಿಕ್ಕಿದಿರಲ್ಲ ಅಂತ ಸಂತೋಷಕ್ಕೆ ಅಳ್ತಾ ಇದೀನಿ ರೀ. ನಮ್ದು ಮದ್ವೆ ಆಗಿ 3 ವರ್ಷ ಆಯ್ತು. ನಾನ್ ಕೇಳ್ದೇನೆ ನೀವ್ ಎಲ್ಲ ತಂದ್ಕೊಟ್ಟಿದ್ದೀರಾ. ನಿಮಗೂ ಏನಾದ್ರೂ ಕೊಡ್ಬೇಕನ್ಸ್ತಿದೆ. ಏನ್ ಕೊಡ್ಲಿ? ಏನೋ ಕೊಡ್ತಾಳೆ ಈಗ ರೀ. ರೀ ಏನಾದ್ರೂ ಗಿಫ್ಟ್ ಕೊಡ್ಬೇಕಲ್ವಾ? ಏನ್ ಕೊಡ್ಲಿ ರೀ? ಬಟ್ಟೆ ಅಂಗಡಿ ಇಲ್ಲೇ ಇದೆ, ನಡೀರಿ. ನಿಮ್ಗೊಂದ್ ಒಳ್ಳೆ ಸೂಟ್ ಕೊಡಿಸ್ತೀನಿ. ಸೂಟ ಬೇಡ ಕಣೆ, ನಂಗ್ ಬೇಡ. ಯಾಕೆ ಅಂದ್ರೆ ಗಂಧಕ್ಕೆ ಬರೀ ತೇಯೋದಷ್ಟೇ ಕೆಲ್ಸ ಕಣೆ. ಆ ಗಂಧನೇ ನನಗೂ ಸ್ಮೆಲ್ ಬೇಕು ಅಂತ ಹಠ ಮಾಡಕ್ಕಾಗತ್ತಾ? ಈ ಕ್ಯಾಂಡಲ್ಗೆ ಬರೀ ಕರ್ಗೋದಷ್ಟೇ ಕೆಲ್ಸ ಕಣೆ. ಆ ಕ್ಯಾಂಡಲ್ಲೇ ನನಗೂ ಬೆಳಗ್ಬೇಕು ಅಂತ ಹಠ ಮಾಡಕ್ಕಾಗತ್ತಾ? ಇರ್ಬೋದು ರೀ, ಇರ್ಬೋದು. ಆದ್ರೆ ಈ ಗಂಧಕ್ಕೆ ಮೂರ್ತ ರೂಪ ಕೊಟ್ಟು ಕಣ್ತುಂಬ ನೋಡೋ ಆಸೆ ನನಗೆ. ಈ ಕರಗೋ ಕ್ಯಾಂಡಲ್ ಜೊತೆ ಬತ್ತಿಯಾಗಿ ನಾನು ಕರಗೋ ಆಸೆ. ಪ್ಲೀಸ್, ನಾನ್ ಬಟ್ಟೆ ಕೊಡಿಸ್ತೀನಿ, ನೀವು ಹಾಕೋಬೇಕಷ್ಟೇ. ಮಂಗಳವ್ರೆ, ನೀವು ನನ್ನ ಜೊತೆಗಿದ್ರೆ ನಂಗೆ ಬಟ್ಟೆನೇ ಬೇಡ. ಹಂಗಲ್ಲ, ನೀವು ನಾನು ನ್ಯಾಚುರಲ್ ಆಗಿ ನೋಡಕ್ ಸುಂದರವಾಗಿದ್ದೀನಿ ತಾನೇ ಇಷ್ಟಪಟ್ಟಿದ್ದು. ಅಯ್ಯೋ ಮತ್ತ್ಯಾಕ್ರಿ ನನಗೆ ಬಟ್ಟೆ? ಪ್ಲೀಸ್, ನಾನ್ ನಿಮಗ್ ಬಟ್ಟೆ ಕೊಡಿಸ್ತೀನಿ, ನೀವು ಹಾಕೋಬೇಕಷ್ಟೇ. ನೀವ್ ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ನೀವು ನೋಡ್ತಾ ಇರಿ, ನಂದೊಂದು ಫೋನ್ ಕಾಲ್ ಇದೆ. ಬೇಗ ಬನ್ನಿ ಪ್ಲೀಸ್. ಓಕೆ ಓಕೆ. ಹಲೋ ಧರ್ಮ್ ಸಿಂಗ್. ನಮಸ್ಕಾರ ಮೇಡಮ್. ನಮಸ್ತೆ. ಏನಮ್ಮ ಮಾಡ್ತಾ ಇದ್ಯಾ? ಇದನ್ನ ಹಿಡ್ಕೊಂಡು ಬಂದು ಅದನ್ನ ಹಿಡ್ಕೊಂಡ್ಬಿಟ್ಟಿದ್ದೆ. ಸ್ಯಾರಿ ಏನಾದ್ರು ಬೇಕಾಗಿತ್ತಾ? ಇಲ್ಲ, ನೋಡ್ತೀನಿ. ಚೂಡಿದಾರ? ನಾನ್ ನೋಡ್ತೀನಿ ಮೇಡಮ್. ಅಲ್ಲ, ಒಳ್ಳೊಳ್ಳೆ ದುಪ್ಪಟ್ಟ ಇದೆ. ನಾನ್ ನೋಡ್ತೀನಿ, ನನಗೆ ಗೊತ್ತು. ನೀವು ಕೆಲಸ ನೀವು ನೋಡ್ಕೊಳ್ಳಿ. ನಂಗೆ ಇದೇ ಕೆಲಸ ಮೇಡಮ್. ಹೋಗಲೇ. ಓಕೆ ಸರ್, ಓಕೆ ಓಕೆ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ನೀನೇನ್ ಮಾಡ್ತಾ ಇದೀಯ ಅಲ್ಲಿ? ನೀವ್ ಬಿಟ್ಟೋದಾಗಿಂದ ಬಟ್ಟೆ ಅಂಗಡಿ ಸೇರ್ಕೊಂಡು ಬಟ್ಟೆ ಮಾಡಿಸ್ತಾ ಇದ್ದೀನಿ. ಮೇಡಮ್, ಏನ್ ಮಾಡ್ತಾ ಇದ್ದೀರಾ? ಸ್ವಲ್ಪ ಬಂದ್ ಬಟ್ಟೆ ತೋರಿಸ್ಬಾರ್ದಾ? ಒಂದ್ ನಿಮಿಷ ಇರಿ ಮೇಡಮ್, ಇಲ್ಲೊಬ್ರು ಕಸ್ಟಮರ್ ಇದ್ದಾರೆ. ಫಸ್ಟ್ ಅವ್ರಿಗೆ ತೋರಿಸಿ ಆಮೇಲೆ ಬಂದು ನಿಮಗೆ ತೋರಿಸ್ತೀನಿ. ಕಸ್ಟಮರ? ಅವ್ರು ನನ್ ಗಂಡನೇ ರೀ. ಎಕ್ಸ್ಕ್ಯೂಸ್ ಮೀ, ಅವ್ರು ನಿಮ್ ಗಂಡನ? ಹೌದು
ರೀ ಅವರಿಗೆ ಬಟ್ಟೆ ತಗೊಳಕ್ ಬಂದಿರೋದು. ಏ ನಿಂಗ್ ಮದ್ವೆ ಆಗಿದೆ ಅಂತ ಹೇಳೇ ಇಲ್ವಲ್ಲೋ. ಸಾಯೋವರೆಗೂ ನಾನು ನಿನ್ನ ನೆನಪಲ್ಲೇ ಇರ್ತೀನಿ ಅಂತ ಹೇಳಿದ್ದೆ. ನೀನ್ ಸತ್ತೋದೆ ಅನ್ಕೊಂಡೆ ಕಣೆ. ಅಲ್ಲೇನ್ರಿ ಮಾಡ್ತಾ ಇದೀರಾ? ಬನ್ರಿ ಈ ಕಡೆ. ಹಾ ನೋಡಿ ಮೇಡಮ್, ನನ್ ಗಂಡನ್ಗೆ ಒಳ್ಳೆ ಸೂಟ್ ತೋರಿಸಿ. ನನ್ ರಾಜ್ಕುಮಾರ್ ಅಂತರ ಕಾಣ್ಬೇಕು. ಸಾರಿ ಮೇಡಮ್, ನಮ್ಮ ಅಂಗಡಿಯಲ್ಲಿ ನಿಮ್ ಗಂಡನಿಗೆ ಸೂಟ್ ಆಗೋ ಸೂಟ್ ಯಾವ್ದು ಇಲ್ಲ. ಯಾಕೆ? ಯಾಕೆ ಅಂತ ಕೇಳಿದ್ರೆ ಸೂಟ್ ಹಾಕೊಳ್ಳಕ್ಕೆ ಒಂದು ಘನತೆ ಅಂತ ಇರ್ಬೇಕು. ನಿನ್ ಗಂಡಂಗೆಲ್ಲಿದೆ ಆ ಘನತೆ? ಆಫರ್ ಅಲ್ಲಿ 150 ರೂಪಾಯಿಗೆ 4 ಬರ್ಮುಡ ಇಟ್ಟಿದೀವಿ, ಅದನ್ನೇ ಫ್ರೀಯಾಗಿ ಎತ್ಕೊಂಡು ಹೋಗ್ಬಿಡಿ. ರೀ, ಏನ್ರಿ ಅವಳು ನಿಮ್ ಘನತೆ ಬಗ್ಗೆ ಮಾತಾಡ್ತಾಳೆ? ಏಯ್ ನನ್ ಘನತೆ ಬಗ್ಗೆ ಮಾತಾಡ್ತೀಯೇನೆ? ಹೌದು ಕಣ, ಮಾತಾಡ್ತೀನಿ. ಟೈಮಲ್ಲಿ ಏನು ಹೇಳ್ಬೇಡ. ನನ್ನ ಘನತೆ ಬಗ್ಗೆ ಮಾತಾಡ್ತಾಳಂದ್ರೆ ಒಂದು ಕ್ಷಣ ಇಲ್ಲಿ ಇರೋದ್ ಬೇಡ. ಬಾರ ಹೋಗೋಣ, ಬಾರ. ಕಳ್ಸ್ಕೊಳ್ಳಿ ನಿಮ್ಮಂತ ಕಿತ್ತೋದರ ಹಾಕೊಳ್ಳೋ ಬಟ್ಟೆ ನಮ್ಮ ಅಂಗಡಿಯಲ್ಲಿ ಇಲ್ಲ. ಬನ್ರಿ ಈ ಕಡೆ. ನೀನ್ ಮೊಳೆನೆ ಹೊಡೆದು ಕೊಟ್ಟಲ್ಲೇ. ಸರ್ ನಾನೇನ್ ಮಾಡಿದೆ ಸರ್? ಸರ್ ನನ್ನಿಂದ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಸರ್ ಇವಾಗ? ಸಿಡ್ಲು ಬರ್ತಿದ್ರೆ ನೀವ್ ಒಬ್ಳೆ ನಿಗರ್ಕತ್ತಿದ್ದೆ, ಈಗ ನನ್ ಸಂಸಾರ ನಿಗರ್ಕೊಂಡ್ಬಿಡ್ತು. ಸರ್ ನಂಗೆ ಸಿಡ್ಲಂದ್ರೆ ಭಯ, ಅದಕ್ಕೆ ಹಿಂಗೆಲ್ಲ ಆಗ್ತಿದೆ. ಸರ್ ನಿಮ್ ಸಂಸಾರ ಹಾಳಾಗ್ತಿದೆ ಅಲ್ವಾ ಸರ್? ಆ ಗಿಲ್ಟ್ ನನಗೆ ಬೇಡ ಸರ್. ನಾನ್ ನಿಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತೀನಿ. ಬೇಡಮ್ಮ, ನೀನೇನ್ ಮಾಡೋದ್ ಬೇಡ. ಸರ್ ನನ್ನ ಕಾಲ್ ಬೀಳ್ತೇನೆ, ಬೇಡ ಪ್ಲೀಸ್. ಸರ್ ನನ್ನ ನಂಬಿ ಸರ್. ಕೊಡಿ ಸರ್. ಬೇಡ ಸರ್ ಪ್ಲೀಸ್ ಸರ್, ನೀವು ನನ್ನ ಹತ್ರ ಮಾತಾಡ್ಬೇಡಿ ಸರ್. ನಿಮ್ ಜೊತೆ ಸುಮ್ನೆ ಇರಿ. ನಾನು ಮಾತಾಡ್ತೀನಿ ನಿಮ್ ಹೆಂಡತಿ. ಲಾಸ್ಟ್ ಡೇ ಸರ್. ಹಲೋ ಹೇಳ ಬಿತ್ರಿ. ಹಲೋ ಮೇಡಮ್, ಆಕ್ಚುಲಿ ಏನ್ ಗೊತ್ತಾ, ನೀವು ಕನ್ಫ್ಯೂಸ್ ಆಗಿದ್ದೀರಾ. ನಿಮ್ ಗಂಡ ಇದಾರಲ್ಲ ತುಂಬಾ ಒಳ್ಳೆಯವರು, ಚಿನ್ನದಂತವ್ರು ಮೇಡಮ್. ಆಕ್ಚುಲಿ ನನಗೂ ಅವ್ರ ಮೇಲೆ ಡೌಟ್ ಇತ್ತು, ಆದ್ರೆ ಯಾವಾಗ ಅವ್ರು ನನ್ಗೆ ಕನ್ಸೀವ್ ಮಾಡಿದ್ರು ಆವಾಗ್ಲೇ ಡೌಟ್ ಎಲ್ಲ ಕ್ಲಿಯರ್ ಆಗೋಯ್ತು. ಹಲೋ 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 ಸರ್, ಕಾಲೇ ಕಟ್ ಮಾಡ್ಬಿಟ್ರು ಸರ್. ಏನಮ್ಮ ಹೇಳ್ದೆ? ಕನ್ವಿನ್ಸ್ ಅನ್ನಕ್ ಹೋಗಿ ಕನ್ಸೀವ್ ಅಂದ್ಬಿಟ್ಟೆ ಸರ್. ಇದೇನಾಯ್ತು ಇದೇಕಾಯ್ತು, ಪ್ರಾಣದ ಹಾದಿ ಬದಲಾಯ್ತು. ತಗಡ್ತೀನಿ ಬರುದಿನಿ ನನ್ನ ಜೀವನ ಹಾಳು ಮಾಡ್ಬಿಟ್ಟಲ್ಲೇ. ತಗೊಳ್ಳಿ ಇದನ್ನ. ಸರ್ ಏನ್ ಸರ್ ಇದು? ನಮ್ಮ ಮನೆ ಅಡ್ರೆಸ್. ಓ. ಕರೆಕ್ಟ್ 13 ದಿನಕ್ಕೆ ನಮ್ಮ ಮನೆ ಕಡೆ ಹೋಗಿ. ಯಾಕೆ ಸರ್? ಅಲ್ಲಿ ನನ್ನ ತಿಥಿ ನಡೀತಾ ಇರುತ್ತೆ, ಊಟ ಮಾಡ್ಕೊಂಡು ಹೋಗಿ. ಸರ್ ಸರ್ ಪ್ಲೀಸ್ ಅಳ್ಬೇಡಿ ಸರ್, ನೀವ್ ಹತ್ರ ನಂಗೂ ಅಳ ಬರುತ್ತೆ ಸರ್. ನಿಮ್ ಸಂಸಾರ ಹಿಂಗಾಗೋದಕ್ಕೆ ನಾನಲ್ವಾ ಸರ್ ಪ್ರಾಬ್ಲಮ್? ಸರ್ ಜರ್ಕಳಿ ಹೇಳ್ತೀನಿ. ಬಾಮ್ಮ, ಕಾರಣ ಇಲ್ದೆ ಒಬ್ಬರ ಜೀವನದಲ್ಲಿ ಒಬ್ರು ಬರೋದಕ್ಕೆ ಚಾನ್ಸೇ ಇಲ್ಲ ಸರ್. ನಾನ್ ನಿಮ್ ಜೀವನದಲ್ಲಿ ಬಂದಿದ್ದೀನಿ ಅಂದ್ರೆ ಅದಕ್ಕೇನೋ ಕಾರಣ ಇದೆ ಸರ್. ಹೌದಾ? ನೀವ್ ಎಷ್ಟು ಒಳ್ಳೆಯವ್ರು ಸರ್. ಇಷ್ಟು ಕ್ಯೂಟ್ ಆಗಿರೋ ಹುಡುಗಿ ನಿಮ್ಮನ್ನ ಇಷ್ಟು ಕಾಡ್ಸಿದ್ರು ನೀವ್ ಏನು ಕೋಪನೆ ಮಾಡ್ಕೊಳ್ಳಿಲ್ವಲ್ಲ ಸರ್? ನಿಮ್ಗೆ ಯಾಕೆ ಸರ್ ಬೇಕು ಅಂತ ಅನುಮಾನದ ಪಿಸಾಚಿ. ಕರೆಕ್ಟ್ ಅದೇ ಹೇಳ್ತೀನಿ. ಇಟ್ ಸ್ಮಾರ್ಟ್ ಆಗಿದ್ದೀನಿ. ಈ ಬ್ರಾಂಡೆಡ್ ಪೀಸ್, ಈ ಮಾಸ್ಟರ್ ಪೀಸ್ಗೆ ಬೇರೆ ಹುಡುಗಿರ್ ಸಿಗಲ್ವಾ? ಕರೆಕ್ಟ್ ಸರ್. ತಿರುಪೆ ಜೊತೆ ಯಾರೇ ಇರ್ತಾರೆ, ಅವಳು ಪೀಕೆ ಅಲ್ಲ, ಕುರಿ ಪೀಕೆ ಅವಳು. ಕರೆಕ್ಟ್ ಸರ್. ಅದು ಮುಸುಡಿನ, ಅದು ಮುಸುಡಿ. No, sir. ಒಳ್ಳೆ ಈ ಚಪಾತಿಗೆ ಕಣ್ಣು ಮೂಗು ಬಾಯಿ ಇಟ್ಟಂಗಿದೆ. ಹೌದಾ ಸರ್? ಇವತ್ತು ಹೇಳ್ತಾ ಇದ್ದೀನಿ, ನಿಜಾನ ಹೇಳ್ತಾ ಇದ್ದೀನಿ. ನಂಗೆ ಸೌಮ್ಯ ಜೊತೆ ಅಫೇರ್ ಇದೆ. ನಾನು ಅವ್ರ ಜೊತೆನೆ ಇರ್ತೀನಿ. ಅವಳು ಏನ್ ಮಾಡ್ಕೊತಾಳೆ ಮಾಡ್ಕೊಳ್ಳಿ. ಇನ್ನೊಂದ್ಸಲ ಫೋನ್ ಮಾಡ್ಲಿ, ನಾನೇ ಮಾತಾಡ್ತೀನಿ. ಹೌದಾ ಸರ್? ಸರ್ ಪ್ಲೀಸ್ ಸರ್, ಸರ್ ಪ್ಲೀಸ್ ಸರ್. ಇಷ್ಟೆಲ್ಲ ಹೇಳಿದ್ಮೇಲೆ ನನಗೂ ಅಷ್ಟೆಲ್ಲ ಬೈದಿದ್ದಾರೆ, ನಾನ್ ಸುಮ್ನೆ ಬಿಡ್ತೀನಿ ಸರ್. ಮಾತಾಡ್ತೀನಿ. ಹಲೋ, ಚಪಾತಿಗೆ ಕಣ್ಣು ಮೂಗು ಬಾಯಿ ಇಟ್ಟಿರೋಳೆ. ಏನ್ ಅನ್ಕೊಂಡಿದ್ಯಾ? ಏನ್ ಅನ್ಕೊಂಡಿದ್ಯಾ? ಎಷ್ಟ್ ಧೈರ್ಯ ಇದ್ರೆ ಇವ್ರಿಗೆ ಫೋನ್ ಮಾಡಿ ಬಾಯಿಗೆ ಬಂದಂಗ್ ಬೈತ್ಯಾ? ಐತ್ಯಾ? ಹ್ಞೂ ಕಣೆ, ಅವ್ರಿಗೆ ಅಫೇರ್ ಇದೆ. ನನ್ ಜೊತೆನೆ ಇದೆ. ಏನೇ ಮಾಡ್ತ್ಯಾ? ಮಾಡ್ತೀಯಾ? ಅದನ್ನೆಲ್ಲ ಕೇಳಕ್ ನೀನ್ ಯಾವಳೆ? ನೀನ್ ಯಾವಳ ಬಿತ್ರಿ? ಹೌದಾ? ಸರಿ ಸರಿ ಸರ್. ಏನಂದ್ಲು ಸರ್ ಅದು ಏನಂದ್ ಹೇಳ್ರಿ. ಅವಳಿಲ್ಲ ಅಂದ್ರೆ ಸೌಮ್ಯ ಇದ್ದಾಳಂತ ಹೇಳಿಲ್ವಾ ನಾನು? ಸರ್ ಕಾಲ್ ಮಾಡಿದ್ದೆ ಸೌಮ್ಯ ಅಂತೆ ಸರ್. ಅಯ್ಯೋ ತಗೊಳ್ತೀನಿ. ಆ ಕಡೆ ಮನೇಲಿ ಉಪ್ಪಿಟ್ಟು ಇಲ್ಲ, ಹೊರಗಡೆ ಮಸಾಲೆ ದೋಸೆನೂ ಇಲ್ದಂಗ್ ಮಾಡ್ಬಿಟ್ಟೆಲ್ಲೇ. ಸರ್ ನಾನ್ ನಿಮಗ್ ತೊಂದ್ರೆ ಕೊಡ್ಬೇಕು ಅಂತ ಬಂದಿಲ್ಲ ಸರ್. ನಾನ್ ಜಸ್ಟ್ ಬಸ್ ವೇಟ್ ಮಾಡ್ತಾ ಇದ್ದೆ ಅಷ್ಟೇ. ತಗೊಳ್ತೀನಿ.